ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತ. ಇಂದು ದ್ವಿತೀಯ PUC ಕನ್ನಡದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥ, ಜೊತೆಗೆ ಇಲ್ಲಿರ್ತಕ್ಕಂಥ ಎಷ್ಟೋ ಕ್ವಶನ್ಸ್ಗಳು ನಿಮಗೆ ಏನಾಗ್ತವೆ ಅಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಬರ್ತವೆ. ಸೊ ತಪ್ಪದೇ ದಯಮಾಡಿ ವಿಡಿಯೋವನ್ನು ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ನಾನು ಕೊಡ್ತೀನಿ. ನಿಮ್ಮ ಎನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ಕೂಡ ಬರ್ತವೆ. ಅವೆಲ್ಲವುಗಳು ಬೇಕಾದರೆ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಫಸ್ಟ್ ಮೇನಲ್ಲಿ ನೋಡೋಣ. ಬಹು ಆಯ್ಕೆ ಪ್ರಶ್ನೆಗಳು 10 ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 10 ಪ್ರಶ್ನೆ 10 ಅಂಕ. ಮೊದಲ ಪ್ರಶ್ನೆ, ಯಮಸುತಂಗರುಹವೆನೆ ಧರ್ಮಕ್ಷಮೆಯ ಗರ ಹಿಡಿದುವುದು ಪಾರ್ಥನ ಮಮತೆಯುಳ್ಳನೆಂಬನೆ ತಮ್ಮನಾಜ್ಞೆಯಲ್ಲಿ ಭ್ರಮಿತನಾಗಿಹನು. ಈ ಪದ್ಯಭಾಗದಲ್ಲಿ ದ್ರೌಪದಿ ಧರ್ಮರಾಯನನ್ನ ಕುರಿತು ಏನೆಂದು ಚಿಂತಿಸ್ತಾಳೆ. ಎರಡನೇ ಪ್ರಶ್ನೆ, ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಮೂರನೇದು, ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ? 4, ದುರ್ಗಂಧ ಬಿಡದಿರುವುದು ಯಾವುದು? 5ನೇ ಪ್ರಶ್ನೆ ಇತ್ತು, ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? 6ನೇ ಪ್ರಶ್ನೆ, ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಅನ್ನೋದು ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ. ಕಲಿಯುಗದ ಅಮೃತ ಯಾವುದು? ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ ಎಂದು ಲೇಖಕರು ದುರ್ಗಪ್ಪನಿಗೆ ಹೇಳುವ ಮಾತು ಏನನ್ನು ಸೂಚಿಸುತ್ತದೆ? ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು? ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದ್ರು? ಮುಂದೆ ಬಿಟ್ಟ ಸ್ಥಳಗಳಿರ್ತವೆ, ಅಲ್ಲೇ ಇರ್ತಕ್ಕಂಥ ಆಯ್ಕೆಗಳನ್ನು ಬಳಸಿ ನೀವು ಏನು ಮಾಡಬೇಕು, ಪೂರ್ಣ ಉತ್ತರಗಳನ್ನು ಕೊಡಬೇಕು. ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಮೂಲೆಮನೆ ಮುದ್ದೇಗೌಡ ಅವರನ್ನು ಭೇಟಿ ಮಾಡಿದರು. ಡ್ಯಾಶ್ ಭಾಷೆಗಿಂತ ದೊಡ್ಡದು ಎಂದು ಹೇಳುತ್ತಾರೆ. ಈತನು ಈಜಿಗೆ ಡ್ಯಾಶ್ ನಾಚಬೇಕು, ವಿಜ್ಞಾನದ ಅಡಿಪಾಯ ಡ್ಯಾಶ್. ಮುಂದಿನ ಪ್ರಶ್ನೆ, ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ ಹೇಳಿದನು ಅಂತಕ್ಕಂಥದ್ದು ಇತ್ತು. ಒಂದಿಶೆ ಬರೆಯಿರಿ ಇದ್ದಾವೆ. ಗದುಗಿನ ಭಾರತ ಕುಮಾರವ್ಯಾಸ, ನಿಮಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಪುರಂದರದಾಸರು ಜಾಲಿಯ ಮರದಂತೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತ ಇದೆ. ನೆಕ್ಸ್ಟ್ ಟಿ ಯಲ್ಲಪ್ಪ ಒಮ್ಮೆ ನಗುತ್ತೇವೆ ಅಂತಕ್ಕಂಥದ್ದಿದೆ. ಇವೆಲ್ಲ ಏನಿದಾವಪ್ಪ ಅಂದ್ರೆ ಪದ್ಯದ ಹೆಸರುಗಳು ಮತ್ತು ಕವಿಗಳ ಹೆಸರುಗಳಿದ್ದಾವೆ. 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆಯನ್ನಿತ್ತು? ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು? ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಹೇಳಲು ಕಾರಣವೇನು? ಮುದುಕಿಯು ಯಾರನ್ನು ಏನೆಂದು ಪ್ರಾರ್ಥಿಸಿದಳು ಅಂತ ಇದೆ. ಗದ್ಯಭಾಗದ ಪ್ರಶ್ನೆಗಳಲ್ಲಿ ಸಿದ್ಲಿಂಗಿ ಏಕೆ ರಾದ್ಧಾಂತ ಮಾಡಿದಳು? ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ? ದೀರ್ಘ ಗದ್ಯದ ಪ್ರಶ್ನೆಗಳನ್ನು ನೋಡೋದಾದರೆ, ದುರ್ಗಪ್ಪನು ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತೇವೆಂದು ಪುಟ್ಟಣ್ಣಯ್ಯ ಹೇಳಿದನು. ಆನೆಯಲ್ಲಿ ಹದ್ದು ಬಸ್ತಿನಲ್ಲಿರುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಸಂದರ್ಭ ಸಹಿತ ಸ್ವಾರಸ್ಯ ನೋಡ್ಕೊಡ್ರಿ. ತೊನವೆ ಪರ್ವತವಲ್ಲವೇ, ಬಂದೇ ಬರುತ್ತದೆ ದೈವಿ ರಾಜ್ಯ, ಜ್ಯೋತಿ ನೀನ್ಯಾರ ಹೊಲ್ಯಾರ ಅಂತ ಇದೆ. ಇನ್ನು ಗದ್ಯಭಾಗದಲ್ಲಿ ನೋಡೋದಾದರೆ, ದುರಂತದ ಮೂಲ ಬೀಜಗಳು ಚಹಗಿಡದ ರೂಪದಲ್ಲಿ ಬಂದವು. ಈ ಅದೃಷ್ಟ ನನಗೂ ಇತ್ತಲ್ಲೇ, ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ದೀರ್ಘ ಗದ್ಯದಿಂದ ಇರ್ತಕ್ಕಂಥ ಸಂದರ್ಭ ಅಂದರೆ, ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ, ನಂಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ ಅಂತ ಇದೆ. ಇನ್ನು ಪದ್ಯಭಾಗದಿಂದ ನೋಡೋದಾದರೆ, ದೀರ್ಘ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ರಾವಣನ ಮನಪರಿವರ್ತನೆಯನ್ನು ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ? ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ಘಟನೆಯನ್ನು ಬಸವಣ್ಣ ಹೇಗೆ ಚಿತ್ರಿಸಿದ್ದಾರೆ? ನಗರ ಜೀವನದ ಯಾಂತ್ರಿಕ ವಿವರಣೆಗಳು ಈ ಕವಿತೆಗಳಲ್ಲಿ ಹೇಗೆ ಚಿತ್ರಿತಗೊಂಡಿದ್ದಾವೆ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿರ್ತಕ್ಕಂಥ ಪದ್ಯ ಇದೆ, ಏನಿದೆ ನೋಡಿ. ಮಂದೆ ಗೆಳಸಿದ ಪಾಪಿ ಕೌರವನಂದು ಮುಂದಲೇ ಬಿಡಿದು ಸೈಂಧವ, ನಂದು ಬಳಿಕಾರಣ್ಯ ವಾಸದೊಳೆನ್ನದೊಳೆದೈದು, ಇಂದು ಕೀಚಕ ನಾಯಕಾಲಲಿ ನೊಂದೇ ನಾನಿ 3 ಬಾರಿಯೇ ಬಂದ ಭಂಗವನೇ ಸಾಕೆನುತೆ ಬಸವಳಿದೊಂದು ಮುಖಿ ಅಂತ ಇದೆ. ದ್ರೌಪದಿಯ ಮುಂದಲೇ ಹಿಡಿದವರಾರು? ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದಾರು? ದ್ರೌಪದಿ ಏಕೆ ಬಸವಳಿದಳು ಅಂತಕ್ಕಂಥದ್ದು ಪದ್ಯದ ಆಧಾರದ ಮೇಲೆ ಉತ್ತರಗಳನ್ನು ಕೊಡಬೇಕು. ಗದ್ಯಭಾಗದ ಪ್ರಶ್ನೆಗಳಿತ್ತು. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣವೇನು? ಚೆನ್ನಮ್ಮ ಮತ್ತು ಆಕೆ ಕುಟುಂಬಕ್ಕೆ ಹೊಳೆಯ ಬಗ್ಗೆ ಅಸಹನೆ ಕೋಪ ಉಂಟಾಗಲು ಕಾರಣವೇನು? ಇನ್ನು ದೀರ್ಘ ಗದ್ಯದ ಪ್ರಶ್ನೆಗಳಲ್ಲಿ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿರಿ, ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು? ಆನೆಯು ಇಲ್ಲಿ ಬಾಯಿಲ್ಲದ ಜನರ ಸಂಕೇತವಾಗಿರುವುದನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ.
ನೆಕ್ಸ್ಟ್ ಗ್ರಾಮರ್ ಪಾಯಿಂಟ್ಗೆ ಹೋಗೋಣ. ಏನಿದೆ ಅಂದರೆ ಪದಗಳ ಸಮಾನಾರ್ಥಕ ಪದಗಳನ್ನು ಬರಿಬೇಕು. ನಾರಿ, ಕಣ್ಣು, ಮರ್ಕಟ. ಗುಣವಾಚಕಗಳು ಕಲಿಭೀಮ, ಘೋರಪಾತಕಿ, ಗಟ್ಟಿಪಾದ. ತತ್ಸಮ ತದ್ಭವಗಳು ಮುಖ, ಅಗ್ನಿ, ಘೂಕ. ನಿಷೇಧ ರೂಪಕಗಳು ತಿನ್ನುವಳು, ಕೇಳುವರು, ಬಂದನು. ಸ್ವಂತ ವಾಕ್ಯದಲ್ಲಿ ಮನಭಾರ, ವಜ್ರಮುಷ್ಟಿ, ತಲೆಬಾಗು. ಆಮೇಲೆ ಯಾವುದಾದ್ರೂ 2 ಅನ್ಯದೇಶಿ ಪದಗಳನ್ನು ಬರಲಿಕ್ಕೆನೂ ಕೂಡ ಕೇಳಿದ್ದಾರೆ. ಪ್ರಬಂಧಗಳಲ್ಲಿ ಕ್ರೀಡೆ ಮತ್ತು ನಮ್ಮ ಆರೋಗ್ಯ, ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಬರಿಬೇಕಿತ್ತು. ಪತ್ರಗಳನ್ನು ನಿಮಗೇನು ಕೇಳಿದ್ದಾರೆ ನೋಡಿ. ನೀವು ಮನೋಜ ಸ್ನೇಹ ದ್ವಿತೀಯ PUC ಕಾಳಿದಾಸ ಪದವಿ ಪೂರ್ವ ಕಾಲೇಜು ಕಲಬುರಗಿ ವಿಳಾಸದಲ್ಲಿರುವ ನೀವೆಂದು ತಿಳಿದು, ನಿವಾಸ ನಿಖಿತಾ ದ್ವಿತೀಯ PUC SG ಪದವಿ ಪೂರ್ವ ಕಾಲೇಜು ರಾಯಚೂರು ಈ ವಿಳಾಸದಲ್ಲಿರುವ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ವಾರ್ಷಿಕ ಪರೀಕ್ಷೆಗೆ ನೀವು ಮಾಡಿಕೊಂಡಿರುವ ಸಿದ್ಧತೆ ಕುರಿತು ಪತ್ರ ಬರೀಬೇಕು. ಅಥವಾ ಪ್ರದೀಪ ಪ್ರಣವಿ ದ್ವಿತೀಯ PUC SKD ಪದವಿ ಪೂರ್ವ ಕಾಲೇಜು ಬೀದರ್ ಎಂದು ವಿಳಾಸವೆಂದು ಭಾವಿಸಿ, ಬೀದರ್ನಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ವ್ಯವಸ್ಥಾಪಕರಿಗೆ ಒಂದು ಉಳಿತಾಯ ಖಾತೆಯನ್ನು ತೆರೆಯುವಂತೆ ಕೋರಿ ಮನವಿ ಪತ್ರವನ್ನು ಬರೆಯಿರಿ ಅಂತ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಸೊ ಇಲ್ಲಿಂದ ಎಷ್ಟೋ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗಳು ಕೂಡ ಬಂದೇ ಬರ್ತವೆ. ಸೊ ಚೆನ್ನಾಗಿ ನೋಡಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗಿ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು, ಫಿಕ್ಸ್ ಕ್ವಶನ್ಸ್ಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನ್ ಆಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದ್ವಿತೀಯ PUCಯಲ್ಲಿ ತುಂಬ ವಿಡಿಯೋಗಳನ್ನು ಲೈನ್ ಅಪ್ ಮಾಡ್ತೀವಿ. ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.